ಉದ್ಯಾನವನಗಳೊಂದಿಗೆ ಸಿಲಿಕಾನ್ ಸಿಟಿ ಎಂದು ದೇಶ ವಿದೇಶಗಳಲ್ಲಿ ಚಿರಪರಿಚಿತವಾಗಿರುವ ನಮ್ಮ ಬೆಂಗಳೂರಲ್ಲಿ ಅನೇಕ ದೇವಸ್ಥಾನಗಳಿದ್ದಾವೆ. ಈ ನಗರ ಸಾವಿರಾರು ಪುರಾತನ ದೇವಾಲಯಗಳ ನೆಲೆಬೀಡು. ಬೆಂಗಳೂರಲ್ಲಿ ಹಲವಾರು ಶಕ್ತಿ ದೇವತೆಗಳು ನೆಲೆ ನಿಂತಿದ್ದಾರೆ. ಬೆಂಗಳೂರಿನಲ್ಲಿರುವ ಸುಪ್ರಸಿದ್ಧ ದೇವಾಲಯಗಳಲ್ಲಿ ಗವಿಪುರಂ ಗುಟ್ಟಳ್ಳಿಯಲ್ಲಿರುವ ಬಂಡೆ ಮಹಾಕಾಳಿ ದೇವಾಲಯ ಕೂಡ ಒಂದು. ಬಂಡೆ ಮಹಾಕಾಳಿ ಅಮ್ಮನನ್ನು ಬಂಡೆ ಮಾಕಳಮ್ಮ, ಬಂಡೆ ಮಹಾಕಾಳಿ ಎಂದು ಕರೆಯಲಾಗುತ್ತದೆ. ಈ ಅದ್ಭುತವಾದ ದೇವಾಲಯವು ಮಹಾಕಾಳಿ ದೇವಿಗೆ ಸಮರ್ಪಿತವಾಗುತ್ತದೆ. ಸಾಮಾನ್ಯವಾಗಿ ಮಹಾಕಾಳಿಯು ರೌದ್ರ ರೂಪದವಳಾಗಿರುತ್ತಾಳೆ. ಆದರೆ ಇಲ್ಲಿನ ಅಚ್ಚರಿ ಏನೆಂದರೆ ಈ ದೇವಾಲಯದಲ್ಲಿರುವ ಮಹಾಕಾಳಿ ದೇವಿಯು ಸೌಮ್ಯ ಸ್ವರೂಪದಲ್ಲಿ ನೆಲೆ ನಿಂತಿದ್ದಾಳೆ. ಈ ದೇವಾಲಯವು ಕೆಂಪಾಂಬುದಿ ಕೆರೆದಡದ ಮೇಲೆ ಇರುತ್ತದೆ. ದೇವಿಯ ರೂಪವು ಬಂಡೆಯೊಂದರ ಮೇಲೆ ಮೂಡಿ ಬಂದಿರುವುದರಿಂದ ಈ ದೇವಾಲಯವನ್ನು ಬಂಡೆ ಮಹಾಕಾಳಿ ದೇವಾಲಯವೆಂದು ಕರೆಯಲಾಗುತ್ತದೆ. ಒಂದೇ ಬಂಡೆಯಲ್ಲಿ ದೇವಿಯ ವಿಗ್ರಹವನ್ನು ಕೆತ್ತಲಾಗಿದೆ. ಸುಮಾರು 3 ಅಡಿ ಎತ್ತರವನ್ನು ಹೊಂದಿರುವ ಮಹಾಕಾಳಿ ಚತುರ್ಭುಜೆಯಾಗಿ 4 ಕೈಯುಗಳನ್ನು ಹೊಂದಿರುವ ದೇವಿಯಾಗಿರುತ್ತಾಳೆ. ಪ್ರತಿಯೊಂದು ಕೈಯುಗಳಲ್ಲಿ ಒಂದೊಂದು ಆಯುಧವನ್ನು ಹಿಡಿದುಕೊಂಡಿರುತ್ತಾಳೆ. ಒಂದು ಕೈಯಲ್ಲಿ ಅಭಯ, ಇನ್ನೊಂದು ಕೈಯಲ್ಲಿ ಪರಶು, ಇನ್ನೊಂದು ಕೈಯಲ್ಲಿ ಡಮರು, ಇನ್ನೊಂದು ಕೈಯಲ್ಲಿ ವರದ ಮುದ್ರೆಗಳನ್ನು ಇಟ್ಟುಕೊಂಡಿರುತ್ತಾಳೆ. ದೇವಿಯು ಮುಗುಳ್ನಗೆಯನ್ನು ಬೀರುವಂತೆ ಕಾಣುತ್ತಾಳೆ. ಕೆಂಪೇಗೌಡರು ಬೆಂಗಳೂರು ನಗರವನ್ನು ನಿರ್ಮಾಣ ಮಾಡುವುದಕ್ಕೂ ಮೊದಲೇ ಈ ದೇವಾಲಯ ಅಸ್ತಿತ್ವದಲ್ಲಿತ್ತು ಎನ್ನಲಾಗುತ್ತದೆ. ಆರಂಭದಲ್ಲಿ ಈ ದೇವಾಲಯದಲ್ಲಿ ಬಂಡೆಯ ಮೇಲೆ ದೇವಿ ನೆಲೆಸಿರುವುದರ ಕುರಿತು ಯಾರಿಗೂ ತಿಳಿದಿರಲಿಲ್ಲ. ಸುಮಾರು 1509ರಲ್ಲಿ ನಂಜಮ್ಮ ಎಂಬಾಕೆ ಈ ಸ್ಥಳದಲ್ಲಿ ಕುರಿಗಳನ್ನು ಮೇಯಿಸುತ್ತಿರುತ್ತಾರೆ. ಆಕೆಗೆ ಇದ್ದಕ್ಕಿದ್ದಂತೆ ಹೆಣ್ಣು ಧ್ವನಿ ಕೇಳಿಸುತ್ತದೆ. ಭಯದಲ್ಲಿ ಧ್ವನಿ ಯಾರದು ಎಂದು ಕೇಳಿದಾಗ ಧ್ವನಿಯು ತಾನು ಮಹಾಕಾಳಿ, ನನಗೆ ಪೂಜೆ ಕೈಕರ್ಯಗಳು ಪುನಸ್ಕಾರಗಳು ನಡೆಯಬೇಕೆಂದು ಹೇಳುತ್ತಾರೆ. ನಂತರ ಗ್ರಾಮಸ್ಥರ ಗಮನಕ್ಕೆ ಈ ವಿಚಾರವನ್ನು ನಂಜಮ್ಮನವರು ತರುತ್ತಾರೆ. ಗ್ರಾಮಸ್ಥರು ಬಂದು ಈ ಪ್ರದೇಶವನ್ನು ಶೋಧಿಸಿದಾಗ 3 ಅಡಿ ಎತ್ತರದ ಬಂಡೆಯೊಂದು ಕಾಣಿಸುತ್ತದೆ. ಬಂಡೆಯ ಮೇಲೆ ಮಹಾಕಾಳಿ ಅಮ್ಮನವರ ರೂಪವನ್ನು ಕಂಡು ಆ ಬಂಡೆಗೆ ಬಂಡೆ ಮಹಾಕಾಳಿ ದೇವಿ ಎಂದು ಕರೆಯುತ್ತಾರೆ. ಅಂದಿನಿಂದ ಇಲ್ಲಿಯವರೆಗೂ ಪೂಜೆಯು ನಡೆಯಲಾರಂಭಿಸುತ್ತದೆ. ಈಕೆಯು ಪರಮಶಕ್ತಿ ದೇವಿಯಾಗಿದ್ದು ಭಕ್ತರ ಯಾವುದೇ ಸಮಸ್ಯೆಗಳಿದ್ದರೂ ಕೂಡ ಮುಕ್ತಿ ನೀಡುವ ತಾಯಿಯಾಗಿದ್ದಾಳೆ. ನಮ್ಮಲ್ಲಿ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಉದ್ಯೋಗ, ವ್ಯಾಪಾರ, ವ್ಯವಹಾರ, ವಿವಾಹ, ಮಾಟ, ಮಂತ್ರ, ವಶೀಕರಣ, ದೃಷ್ಟಿದೋಷ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಇಲ್ಲಿ ಪರಿಹಾರವನ್ನು ನೀಡಲಾಗುತ್ತದೆ. ಬಂಡಿ ಮಹಾಕಾಳಿ ದೇವಸ್ಥಾನದಲ್ಲಿ ಅಮಾವಾಸ್ಯೆ, ಹುಣ್ಣಿಮೆ, ನರಕ ಚತುರ್ದಶಿಯಂದು ವಿಶೇಷ ಪೂಜೆಯನ್ನು ನೆರವೇರಿಸಲಾಗುತ್ತದೆ. ಅದರಲ್ಲೂ ನವರಾತ್ರಿ ದಿನಗಳಂದು ಅದ್ದೂರಿ ಅಲಂಕಾರವನ್ನು ಏರ್ಪಡಿಸಲಾಗುತ್ತದೆ. ಪ್ರತಿ ಶುಕ್ರವಾರ, ಮಂಗಳವಾರ ವಿಶೇಷವಾದ ಪೂಜೆಗಳನ್ನು ಇಲ್ಲಿ ನೆರವೇರಿಸಲಾಗುತ್ತದೆ. ಮುಂಜಾನೆ ನಡೆಯುವ ಅಭಿಷೇಕದಲ್ಲಿ ನಾವು ಭಾಗಿಯಾಗಿದ್ದರೆ ಗರ್ಭಗುಡಿಯೊಳಗೆ ಹೋಗಿ ತಾಯಿಯ ದೇವಿಯ ಪಾದಸ್ಪರ್ಶ ಮಾಡಬಹುದು. ಹಾಗೆ ಅಮ್ಮನ ಅಭಿಷೇಕದ ನೀರನ್ನು ನಮ್ಮ ತಲೆಯ ಮೇಲೆ ಬೀಳುವಂತೆ ಮಾಡುತ್ತಾರೆ. ಪಾದಸ್ಪರ್ಶ ಗರ್ಭಗುಡಿಗೆ ಹೋಗಿ ಪಾದಸ್ಪರ್ಶ ಮಾಡುವ ಏಕೈಕ ದೇವಸ್ಥಾನ ಬಂಡಿ ಮಹಾಕಾಳಿ ದೇವಸ್ಥಾನ. ಬಂಡಿ ಮಹಾಕಾಳಿ ದೇವಸ್ಥಾನಕ್ಕೆ ಭೇಟಿ ನೀಡುವುದರಿಂದ ಭಕ್ತರ ಇಷ್ಟಾರ್ಥಗಳೆಲ್ಲವೂ ಶೀಘ್ರದಲ್ಲಿ ಈಡೇರುತ್ತವೆ. ಹಾಗೆಯೇ ತಮ್ಮ ಕೆಲಸದಲ್ಲಿ ಯಶಸ್ಸನ್ನು ಕಾಣಬಹುದು ಎಂಬುದು ಭಕ್ತರ ನಂಬಿಕೆಯಾಗಿರುವುದರಿಂದ ಇಲ್ಲಿ ಭಕ್ತರು ಸಾಗರೋಪಾದಿಯಲ್ಲಿ ಸೇರುತ್ತಾರೆ. ಮಂಗಳವಾರ, ಶುಕ್ರವಾರ ಸಂಜೆ ಲಲಿತ ಸಹಸ್ರನಾಮವನ್ನು ನಾವು ಕೂಡ ಪಠಿಸಬಹುದು. ರಾಹುದೋಷ ಏನಾರು ಇದ್ದರೂ ಕೂಡ ಅಮ್ಮನ ಪಾದವನ್ನು ಮುಟ್ಟಿ ನೀರು ಹಾಕಿಸಿಕೊಂಡಾಗ ಅದು ಖಂಡಿತ ಆ ಸಮಸ್ಯೆ ಪರಿಹಾರವಾಗುತ್ತದೆ ಎಂದು ನಂಬಿ ಅನೇಕ ಭಕ್ತರು ಇಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಸೇರಿರ್ತಾರೆ. ಇಲ್ಲಿಯವರೆಗೂ ದೇವಸ್ಥಾನದ ಇತಿಹಾಸವನ್ನು ನಾವು ತಿಳ್ಕೊಂಡು ಹಾಗೆ ಅಮ್ಮನ ವಿಶೇಷತೆ ಏನಿದೆ ಅಂತ ತಿಳ್ಕೊಂಡು ಬನ್ನಿ. ನಾನಿವಾಗ ಒಳಗಡೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ದೇವಸ್ಥಾನದ ಒಳಗಡೆ ಯಾವ ರೀತಿ ಇದೆ, ದೇವಸ್ಥಾನದಲ್ಲಿ ಅಮ್ಮನ ದೇವರ ಜೊತೆಗೆ ಬೇರೆ ಬೇರೆ ಯಾವ ದೇವರುಗಳನ್ನು ಈ ದೇವಸ್ಥಾನದಲ್ಲಿ ಇಟ್ಟಿದ್ದಾರೆ ಅಂತ ನಾನು ಈ ವಿಡಿಯೋ ಮೂಲಕ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ.
ದೇವಸ್ಥಾನದ ಒಳಗಡೆ ಇಲ್ಲಿ ನೀವು ವಿನಾಯಕನ ದೇವಸ್ಥಾನವನ್ನು ನೀವು ನೋಡಬಹುದು. ಗಣೇಶನ ವಿಗ್ರಹವನ್ನು ಇಟ್ಟು ದೇವಸ್ಥಾನವನ್ನು ಪ್ರತ್ಯೇಕವಾಗಿ ಇಲ್ಲಿ ನೀವು ನೋಡಬಹುದು. ಹಾಗೆಯೇ ಇಲ್ಲಿ ಶಕ್ತಿ ದೇವತೆ ಆಗಿರೋದರಿಂದ ಬಂಡಿ ಮಹಾಕಾಳಿ ಅಮ್ಮ ಇಲ್ಲಿ ನಾಡ ಮಾರಮ್ಮನನ್ನು ಕೂಡ ನೀವು ನೋಡಬಹುದು. ಶಕ್ತಿ ದೇವತೆಗಳಿಗೆ ಸಾಮಾನ್ಯವಾಗಿ ಇಲ್ಲಿ ಇದು ಸ್ವಾಮಿ ಕರುಮಾರಿಯಮ್ಮ. ಶಕ್ತಿ ದೇವತೆಗಳ ದೇವಸ್ಥಾನಗಳಲ್ಲಿ ಯಥೇಚ್ಛವಾಗಿ ಶಕ್ತಿ ದೇವತೆಗಳನ್ನೇ ಇಡಿಸಲಾಗುತ್ತದೆ. ಹಾಗೆ ಈ ದೇವಸ್ಥಾನಗಳಲ್ಲಿಯೂ ಸುಮಾರು ಶಕ್ತಿ ದೇವತೆಗಳನ್ನು ನೀವು ನೋಡಬಹುದು. ನೀವು ಈ ದೇವಸ್ಥಾನಕ್ಕೆ ಬಂದಾಗ ನೀವು ತಡೆ ಹೊಡಿಬಹುದು, ಅಂದರೆ ಈ ಜಾಗದಲ್ಲಿ ತಡೆ ಹೊಡಿಬಹುದು. ಇನ್ನು ಬನ್ನಿ ಮಹಾಕಾಳಿ ದೇವಾಲಯ, ಇಲ್ಲಿ ನೀವು ಕವಡೆ ಬಿಟ್ಟು ಏನಾದರೂ ಶಾಸ್ತ್ರ ಏನಾದರೂ ನಿಮ್ಮ ಕೆಲಸ ಕಾರ್ಯಗಳು ಆಗುತ್ತಾ ಅಂತ ಇಲ್ಲಿ ಹೇಳ್ತಾರೆ. ಇವಾಗ ಒಬ್ಬರು ಲೇಡಿ ನಿಂತಿದ್ದಾರಲ್ಲ, ಆ ದೇವಸ್ಥಾನದಲ್ಲಿ ಅಂದರೆ ಬನ್ನಿ ಮಹಾಕಾಳಿ ಅಮ್ಮನ ದೇವಾಲಯದಲ್ಲಿ ನೀವು ಕವಡೆ ಬಿಟ್ಟು ನಿಮ್ಮ ಯಾವುದೇ ಕೋರಿಕೆಗಳಿದ್ದರೂ ಕೂಡ ಕೇಳ್ಕೋಬಹುದು. ಇದು ಅಮ್ಮನ ಹಿಂಭಾಗದಲ್ಲಿರುವಂತಹ ದೇವಸ್ಥಾನ. ನೀವು ಇವಾಗ ನೋಡ್ತಾ ಇರುವಂಥ ಅಮ್ಮ ಕಾಟೇರಮ್ಮ, ಸಾಮಾನ್ಯವಾಗಿ ಎಲ್ಲವೂ ಶಕ್ತಿ ದೇವತೆಗಳನ್ನೇ ಇಲ್ಲಿ ಇಡಲಾಗಿದೆ. ಹಾಗೆ ಈಗ ನೀವು ನೋಡ್ತಾ ಇರುವಂತಹ ಬಂಡೆಯೇ ಬಂಡಿ ಮಹಾಕಾಳಿ ತಾಯಿ ಅಮ್ಮನವರು. ನಂಜಮ್ಮ ಕುರಿ ಕಾಯುವಂತಹ ನಂಜಮ್ಮನವರಿಗೆ ಇದೇ ಬಂಡೆಯ ಮೇಲೆ ಕುಳಿತು ಅಮ್ಮನ ಧ್ವನಿಯಲ್ಲಿ ಅಂದರೆ ಹೆಣ್ಣಿನ ಧ್ವನಿಯಲ್ಲಿ ನನಗೆ ಪೂಜೆ ಕೈಕರ್ಯಗಳು ನಡೆಯಬೇಕು, ನೆರವೇರಿಸಿಕೊಡ್ಬೇಕು ಅಂತ ಹೇಳಿ ಕೇಳ್ಕೊಳ್ಳುವಂಥದ್ದು. ಈ ಗರ್ಭಗುಡಿಯ ಹಿಂಭಾಗದಲ್ಲಿ ಇರುವಂತಹ ಇದು ಬಂಡೆ. ಮುಂಚೆ ಹಾಗೆ ಬಿಟ್ಟಿದ್ರು, ಇವಾಗ ಅದಕ್ಕೆ ಆನೆ ಥರ ಒಂದು ಇದು ಪೇಂಟ್ ಮಾಡಿ ಬಿಟ್ಟಿದ್ದಾರೆ. ನೀವು ಏನು ನೋಡ್ತಾ ಇದ್ದೀರೋ ಇದು ಆನೆ. ಅಮ್ಮನ ಗರ್ಭಗುಡಿಯ ಹಿಂಭಾಗದ್ದು ಇದೇ ಬಂಡೆಗೆ ಅಂಟ್ಕೊಂಡಿರೋ ಥರನೇ ಅಮ್ಮನ ವಿಗ್ರಹವನ್ನು 3 ಅಡಿ ಎತ್ತರವಾಗಿ ಅಮ್ಮನನ್ನು ಕೆತ್ತಲಾಗಿದೆ. ಇದು ಗರ್ಭಗುಡಿಯ ಹಿಂಭಾಗದ ಒಂದು ಕಲ್ಲು ಬಂಡೆ. ಇನ್ನು ದರ್ಶನವಾಗಿ ನಾವು ಪಕ್ಕದಲ್ಲಿ ಬಂದಾಗ ಅಮ್ಮನ ಪಕ್ಕದಲ್ಲಿ ಇಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಇಲ್ಲಿ ಇಟ್ಟಿದ್ದಾರೆ. ಹಾಗೆ ಇಲ್ಲಿ ಸಾಯಿಬಾಬಾ ದೇವಸ್ಥಾನವನ್ನು ಕೂಡ ನೀವು ಸಾಯಿಬಾಬಾ ವಿಗ್ರಹವನ್ನು ಕೂಡ ನೀವು ನೋಡ್ಬೋದು. ಇಲ್ಲಿ ನಿಮಗೆ ತಡೆ ಏನಾದರೂ ಓಡಿಸ್ಬೇಕು ಅಂತ ಅನ್ನೋದಾದರೆ ಇಲ್ಲೇ ತಡೆ ಒಡೆಯುವ ಸಾಮಾನು ಹಾಗೆ ನಿಂಬೆಹಣ್ಣನ್ನು ಕೊಡಲಾಗುತ್ತೆ. ತಡೆ ಒಡೆಯುವ ಸಾಮಾನಿಗೆ ಸುಮಾರು 100 ರೂಪಾಯಿ ತಗೋತಾರೆ. ತಡೆ ಒಡೆಯೋದಕ್ಕೆ 10 ರೂಪಾಯಿ ತಗೋತಾರೆ ಅಂತ ಹೇಳಿದರು. ಮೊದಲಿಗೆ ಅಮಾವಾಸ್ಯೆ, ಹುಣ್ಣಿಮೆ, ಶುಕ್ರವಾರಗಳಂದು ಹೊಡಿತಾ ಇದ್ರು. ಬಟ್ ಇತ್ತೀಚಿನ ದಿನಗಳಲ್ಲಿ ಪ್ರತಿದಿನ ಇಲ್ಲಿ ಭಕ್ತಾದಿಗಳು ಹೆಚ್ಚಾದಂತೆ ಪ್ರತಿದಿನ ಇಲ್ಲಿ ತಡೆ ಒಡೆಯಲಾಗುತ್ತೆ. ಯಾರಿಗೆ ಏನೇ ಸಮಸ್ಯೆ, ಮಾಟ ಮಂತ್ರ, ದೃಷ್ಟಿ ದೋಷ ಅಥವಾ ರಾಹು ದೋಷ ಏನೇ ಇದ್ರೂ ಕೂಡ ಇಲ್ಲಿ ಸೇವಾ ಕೌಂಟರ್ ಅಂತ ಇದೆಯಲ್ಲ, ಇಲ್ಲಿ ಬಂದು ನಿಮಗೆ ಕೇಳ್ಕೊಂಡ್ರೆ ಅಥವಾ ನೀವೇನಾದ್ರೂ ಇಲ್ಲಿ ಸೇವೆ ಕೊಡಬಹುದು ಅನ್ನೋದಾದರೆ ಇಲ್ಲಿ ಕೇಳ್ಕೋಬಹುದು. ಸಾಮಾನ್ಯವಾಗಿ ಈಗ ನೀವೇನು ನೋಡ್ತಾ ಇದ್ದೀರೋ ಇದು ಫೋಟೋಸು. ಎಲ್ಲ ಫಿಲ್ಮ್ ಸ್ಟಾರುಗಳು, ರಾಜಕೀಯದಲ್ಲಿ ಇರುವಂಥವರು ಈ ದೇವಸ್ಥಾನಕ್ಕೆ ಭೇಟಿ ಕೊಟ್ಟೇ ಕೊಡ್ತಾರೆ. ಹಾಗಾಗಿ ಅವರ ಫೋಟೋಗಳೆಲ್ಲನೂ ಇಲ್ಲಿ ಇಟ್ಟಿದ್ದಾರೆ. ಹಾಗೆ ಈ ದೇವಸ್ಥಾನದಲ್ಲಿ ಎಷ್ಟು ವರ್ಷದ ಇತಿಹಾಸ ಇದೆ ಅಂತಲೂ ಕೂಡ ನೀವು ಇಲ್ಲಿ ಬೋರ್ಡನ್ನು ನೋಡಬಹುದು. ಹಾಗೆ ಏನಾದರೂ ತುಲಾಭಾರ ಕೊಡುವಂಥವರು ತುಲಾಭಾರವನ್ನು ಕೂಡ ಕೊಡಬಹುದು. ಈಗ ನಾನು ದೇವಸ್ಥಾನದ ಗರ್ಭಗುಡಿ ಒಳಗಡೆ ಹೋಗ್ತಾ ಇದ್ದೀನಿ. ಬನ್ನಿ ಅಮ್ಮ ಇವಾಗ ನಮ್ಗೆ ಯಾವ ಥರ ದರ್ಶನವನ್ನು ಕೊಡ್ತಾರೆ ಅಂತ. ಅಮ್ಮ ಈ ರೀತಿಯಾಗಿ ನಮಗೆ ದರ್ಶನವನ್ನು ಕೊಟ್ಟರು. ಅಮ್ಮ ಬಂಡಿ ಮಹಾಕಾಳಿ ತಾಯಿ ಜಗನ್ಮಾತೆ ಕಾಪಾಡಮ್ಮ. ಅಮ್ಮನ ದರ್ಶನವನ್ನು ಪಡೆದು ನಾವು ಆಚೆ ಬಂದ ಮೇಲೆ ಪ್ರತಿದಿನ ಇಲ್ಲಿ ಪ್ರಸಾದವನ್ನು ನೀಡಲಾಗುತ್ತೆ. ಪ್ರಸಾದದ ಜೊತೆಗೆ ಮತ್ತು ತೀರ್ಥವನ್ನು ಕೂಡ ಇಲ್ಲಿ, ಕುಂಕುಮವನ್ನು ಕೂಡ ಇಲ್ಲಿ ನೀಡಲಾಗುತ್ತೆ. ಸಾಮಾನ್ಯವಾಗಿ ಶಕ್ತಿ ದೇವತೆಗಳು ಇದ್ದಾಗ ಇಲ್ಲಿ ಬೀಗಗಳನ್ನು ಹಾಕುವುದು, ತಡೆ ಓಡಿಸೋದು, ನಿಂಬೆಹಣ್ಣನ್ನು ಮಂತ್ರಿಸುವುದು ಇಲ್ಲಿ ಸಾಮಾನ್ಯವಾಗಿರ್ತದೆ. ಹಾಗೆ ಇಲ್ಲಿ ಬಂಡಿ ಮಹಾಕಾಳಮ್ಮ ದೇವಸ್ಥಾನಕ್ಕೆ ಮುಂಚೆ ಬಂದಾಗ ಇದು ಇರಲಿಲ್ಲ. ಬಟ್ ಇತ್ತೀಚಿನ ದಿನಗಳಲ್ಲಿ ಭಕ್ತಾದಿಗಳು ಹೆಚ್ಚಾದಂತೆ ಅವರೇ ಬೀಗಗಳನ್ನು ತಂದು ಇಲ್ಲಿ ಅಮ್ಮನ ಮುಂದೆ ಹಾಕ್ತಾರೆ. ಮತ್ತು ಕೆಲವೊಂದು ದೇವಸ್ಥಾನಗಳಲ್ಲಿ ಕೀಗಳನ್ನು ಎಲ್ಲೆಲ್ಲೋ ಹಾಕ್ಬಿಡ್ತಾರೆ. ಆದರೆ ಈ ದೇವಸ್ಥಾನದಲ್ಲಿ ಕೀ ಇಡೋದಕ್ಕೆ ಅಂತಲೇ ಅಮ್ಮನ ಎದುರಿಗೆ ಒಂದು ಜಾಗ ಮಾಡಲಾಗಿದೆ. ನೀವು ಬೀಗವನ್ನು ಅಲ್ಲಿ ಹಾಕಿ ಕೀನ ತಂದು ಅಮ್ಮನ ಮುಂದೆ ಆ ಜಾಗದಲ್ಲಿ ಇಡಬೇಕಾಗುತ್ತೆ. ಈಗ ನೀವು ನೋಡ್ತಾ ಇದ್ದೀರಲ್ಲ ಆ ಮರದ ಕೆಳಗಡೆ. ನಂತರ ದೀಪಗಳನ್ನು ಒಳಗಡೆನೇ ಇಟ್ಟಿದ್ರು ಈ 1 ವರ್ಷದ ಹಿಂದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಕೆಲವೊಂದು ಮಾರ್ಪಾಡುಗಳನ್ನು ಮಾಡಿದ್ದಾರೆ. ದೀಪಗಳನ್ನು ಹಚ್ಚುವುದಾದರೆ ನೀವು ಹೊರಗಡೆ ಬಂದು ದೇವಸ್ಥಾನದ ಮುಂದೆ ಅಮ್ಮನ ಏನು ದೇವಸ್ಥಾನದ ಬಾಗಿಲಿದೆಯೋ ಆ ಹೆಬ್ಬಾಗಿಲು ಮುಂಭಾಗದಲ್ಲಿ ದೀಪಗಳನ್ನು ಹಚ್ಚಬಹುದು. ನೀವಿಲ್ಲಿ ನೋಡ್ತಾ ಇರಬಹುದು. ಈ ಥರ ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ. ಬನಶಂಕರಿ ಅಮ್ಮನ ದೇವಸ್ಥಾನದ ವಿಡಿಯೋವನ್ನು ನಾನು ಮಾಡಾಕಿದ್ದೀನಿ. ಅಮ್ಮನ ಪಾದವನ್ನು ಈ ಥರ ನಾವು ಮುಟ್ಟಿ ನಾವು ಮನಸ್ಸಿನಲ್ಲಿ ಏನಾದರೂ ಕೋರಿಕೆ ಇಟ್ಟು ಆ ಕೈಗಳನ್ನು ಇಟ್ಕೊಂಡಾಗ ಅದು ಆಗುತ್ತೆ ಅನ್ನೋದಾದರೆ ಆ ಕೈ ಮುಂದೆ ಬರುತ್ತೆ, ಆಗಲ್ಲ ಅನ್ನೋದಾದರೆ ಆ ಕೈ ಮುಂದೆ ಬರೋದಿಲ್ಲ. ಆ ಪೂರ್ತಿ ವಿಡಿಯೋನ ನೀವು ನೋಡಿದ್ರೆ ಗೊತ್ತಾಗುತ್ತೆ. ಬನಶಂಕರಿ ಅಮ್ಮನ ದೇವಸ್ಥಾನದ ವಿಡಿಯೋ ಮಾಡಿ ಹಾಕಿದ್ದೀನಿ, ಅದನ್ನು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಸೇಮ್ ಅದೇ ಥರ ಏನು ಅಲ್ಲಿದೆಯೋ ಅದೇ ಥರ ಇಲ್ಲಿ ಬಂಡಿ ಮಹಾಕಾಳಿ ದೇವಸ್ಥಾನದಲ್ಲಿಯೂ ಕೂಡ ಅದು ಇಟ್ಟಿದ್ದಾರೆ. ನೀವು ಅದನ್ನು ಕೂಡ ಇಲ್ಲಿ ಬಂದು ಮಾಡಬಹುದು.
ವಿಶೇಷ ದಿನಗಳಲ್ಲಿ ಇಲ್ಲಿ ಕಾಲಿಡೋದಕ್ಕೂ ಕೂಡ ಆಗೋದಿಲ್ಲ, ಅಷ್ಟು ಜನಸಂಖ್ಯೆ ಸೇರಿರುತ್ತಾರೆ. ಅಮ್ಮ ಭಕ್ತಾದಿಗಳ ಎಲ್ಲ ಕೋರಿಕೆಗಳನ್ನು ನೆರವೇರಿಸುತ್ತಾರೆ ಎನ್ನುವ ನಂಬಿಕೆಯಿಂದ ಪ್ರತಿದಿನ ಇಲ್ಲಿ ಭಕ್ತಾದಿಗಳು ಸಾವಿರಾರು ಸಂಖ್ಯೆಯಲ್ಲಿ ಸಾಗರೋಪಾದಿಯಲ್ಲಿ ಬಂದು ಸೇರುತ್ತಾರೆ. ಅದರಲ್ಲೂ ವಿಶೇಷ ದಿನಗಳಲ್ಲಂತೂ ಕ್ಯೂನಲ್ಲಿ ನಿಂತು ಗಂಟೆಗಟ್ಟಲೆ ಕಿಲೋಮೀಟರ್ಗಟ್ಟಲೆ ನಿಂತು ಅಮ್ಮನ ದರ್ಶನವನ್ನು ಪಡಿಬೇಕಾಗುತ್ತದೆ. ಈ ದೇವಸ್ಥಾನಕ್ಕೆ ಸಾಮಾನ್ಯವಾಗಿ ಎಲ್ಲ ರಾಜಕೀಯ ವ್ಯಕ್ತಿಗಳು, ಸಾಮಾನ್ಯವಾಗಿ ಫಿಲ್ಮ್ ಇಂಡಸ್ಟ್ರಿಯಲ್ಲಿರುವ ಪ್ರತಿಯೊಬ್ಬ ವ್ಯಕ್ತಿಗಳು ಕೂಡ ತಮ್ಮ ಎಲ್ಲ ಆಸೆ ಆಕಾಂಕ್ಷೆಗಳೆಲ್ಲವೂ ಕೂಡ ಅಮ್ಮ ನೆರವೇರಿಸುತ್ತಾರೆ. ಅವರ ಕೆಲಸಗಳಲ್ಲಿ ಯಶಸ್ಸನ್ನು ತಂದು ಕೊಡುತ್ತಾಳೆ ಅನ್ನೋ ನಂಬಿಕೆಯಿಂದ ಇಲ್ಲಿ ಪ್ರತಿಯೊಬ್ಬರೂ ಕೂಡ ಭೇಟಿ ಕೊಟ್ಟು ಅಮ್ಮನ ದರ್ಶನವನ್ನು ಪಡೆದು ಅಮ್ಮನನ್ನು ಬೇಡಿಕೊಂಡು ಹೋಗ್ತಾರೆ. ವಿಶೇಷವಾದ ದಿನಗಳಿದ್ದಾಗ ಇಲ್ಲಿ ಹೆಚ್ಚು ಜನಸಂಖ್ಯೆ ಸೇರುವುದರಿಂದ ಇಲ್ಲಿ ವಿಶೇಷವಾದ ಟಿಕೆಟನ್ನು ಮಾಡಲಾಗಿರ್ತದೆ. ಇಂತಿಷ್ಟು ಅಮೌಂಟನ್ನು ಕೊಟ್ಟು ಟಿಕೆಟನ್ನು ತಗೊಂಡು ಸ್ಪೆಷಲ್ ದರ್ಶನವನ್ನು ಕೂಡ ನಾವು ಅಮ್ಮನಿಗೆ ಮಾಡಬಹುದು. ಈಗ ನೀವು ಮರಕ್ಕೆ ಏನು ನೋಡ್ತಾ ಇದ್ದೀರೋ, ಮಕ್ಕಳಿಲ್ದಲ್ಲೇ ಇರುವಂಥವರು ಅಮ್ಮನ ಎದುರುಗಡೆ ಇರುವಂಥ ಈ ಮರಕ್ಕೆ ಅರಕೆಯನ್ನು ಕಟ್ಟಿ ತೊಟ್ಲನ್ನು ಕಟ್ಟಿ ಅಮ್ಮನಿಗೆ ಬೇಡ್ಕೊಂಡು ಕೂಡ ಹೋಗಬಹುದು. ಹಾಗೆ ಈಗ ನೀವು ನೋಡ್ತಾ ಇರುವಂತಹ ವಿಗ್ರಹಗಳೆಲ್ಲವೂ ಅಮ್ಮನನ್ನು ಬೇಡಿಕೊಂಡಂಥವರು ಅವರ ಮನೆಗೆ ಕರೆಸ್ಬೋದು, ಅಥವಾ ಏರಿಯಾದಲ್ಲಿ ಅಮ್ಮನನ್ನು ಕೂರಿಸುವಂಥವರು ಈ ವಿಗ್ರಹಗಳನ್ನು ತಗೊಂಡೋಗಿ ಅಲಂಕಾರದ ಸಮೇತವಾಗಿ ಅಮ್ಮನಿಗೆ ಪೂಜೆ ಮಾಡಿ ಇಲ್ಲಿ ತಂದಿಡಬಹುದು. ಇನ್ನು ಬಂಡಿ ಮಹಾಕಾಳಿ ಅಮ್ಮನವರ ದರ್ಶನವನ್ನು ನೀವು ಪಡಿಬೇಕು ಅನ್ನೋದಾದರೆ ಈ ದೇವಸ್ಥಾನಕ್ಕೆ ಬರೋದಾದರೆ ಮೆಜೆಸ್ಟಿಕ್ಕಿಂದ 5ರಿಂದ 6 ಕಿಲೋಮೀಟರ್ ದೂರದಲ್ಲಿರುವ ಗವಿಪುರಂ ಗುಟ್ಟಳ್ಳಿಯಲ್ಲಿರುವಂತಹ ಬಂಡಿ ಮಹಾಕಾಳಿ ಅಮ್ಮನವರ ದೇವಸ್ಥಾನವಾಗಿರುತ್ತದೆ. ಆದರೆ ಇಲ್ಲಿಗೆ ಡೈರೆಕ್ಟ್ ಬಸ್ಸಿನ ವ್ಯವಸ್ಥೆ ಇಲ್ಲ. ನೀವು ಹತ್ರದಲ್ಲಿರುವಂತಹ ಶ್ರೀನಗರ, ಹನುಮಂತ ನಗರ ಅಥವಾ ಚಾಮರಾಜಪೇಟೆ ಹೀಗೆ ಅಲ್ಲಿ ನಿಂತ್ಕೊಂಡು ಬಸ್ಸಿನಲ್ಲಿ ಇಳಿದು ಮಿನಿಮಮ್ ಚಾರ್ಜ್ ಆಟೋದಲ್ಲಾಗುತ್ತೆ. ಈ ಆಟೋದಲ್ಲಿ ಬಂದು ಅಮ್ಮನ ದರ್ಶನವನ್ನು ಪಡಿಬೇಕಾಗುತ್ತೆ. ಓನ್ ವೆಹಿಕಲ್ ಇತ್ತು ಅಂತಂದರೆ ಅಮ್ಮ ದೇವಸ್ಥಾನದ ಮುಂಭಾಗದಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಇದೆ. ಪಾರ್ಕಿಂಗಲ್ಲಿ ನಿಲ್ಲಿಸಿ ಅಮ್ಮ ಆರಾಮಾಗಿ ಅಮ್ಮನ ಒಂದು ದರ್ಶನವನ್ನು ನೀವು ಪಡಿಬಹುದು. ಈ ದೇವಸ್ಥಾನದಲ್ಲಿ ಲಡ್ಡು ಪ್ರಸಾದ ಕೂಡ ಸಿಕ್ಕುತ್ತೆ. ಅದನ್ನು ನಾವು ದುಡ್ಡು ಕೊಟ್ಟು ಇಂತಿಷ್ಟು ಅಮೌಂಟ್ ಅಂತ ನಾವು ಲಡ್ಡು ಪ್ರಸಾದವನ್ನು ಕೂಡ ನಾವು ತಗೋಬೋದು. ಹಾಗೆ ಇಲ್ಲಿ ತಾಯ್ತ ಕೂಡ ಸಿಗುತ್ತೆ. ಈಗ ನೀವು ಏನು ನೋಡ್ತಾ ಇದ್ದೀರಿ ಈ ಜಾಗದಲ್ಲಿ ತಾಯ್ತ ಕೂಡ ಸಿಗುತ್ತೆ. ತಾಯ್ತ ಕೂಡ ನಾವು ದುಡ್ಡು ಕೊಟ್ಟು ತಗೊಂಡು ಹೋಗ್ಬೋದು. ಚರಾಚರ ಪ್ರಾಣಿ ಪಕ್ಷಿಗಳಲ್ಲಿಯೂ ಅಮ್ಮನ ನಂಬಿರುವಂಥ ಪ್ರತಿಯೊಬ್ಬ ಭಕ್ತಾದಿಗಳಿಗೂ ಅಮ್ಮ ಒಳ್ಳೆಯದನ್ನು ಮಾಡಲಿ. ಹಾಗೆ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಯಾರಿಗೆಲ್ಲ ಇಷ್ಟ ಆಯಿತು ದಯವಿಟ್ಟು ಲೈಕ್ ಕೊಡಿ, ಹಾಗೆ ಕಮೆಂಟ್ಸ್ ಮೂಲಕ ತಿಳಿಸಿ. ಯಾರೆಲ್ಲ ಸಬ್ಸ್ಕ್ರೈಬ್ ಆಗದಲ್ಲಿ ವಿಡಿಯೋ ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದೊಂದಿಗೆ ನಿಮ್ಮೊಂದಿಗೆ ಬರ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ.